ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಸತ್ರೆ ಎಲ್ಲ ಪ್ರೇತಾತ್ಮ ಆಗ್ತಾರಂತ ಕೇಳಿದೀನಿ. ನೀವೇನಾದ್ರೂ ನೋಡಿದ್ರೆ ಒಂದ್ ಕಮೆಂಟ್ ಮಾಡಿ. ಸೊ ಹುಣಸೂರಲ್ಲಿ ಒಂದು ಹಿಡನ್ ಸ್ಪಾಟ್ ಇದೆ. ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೋಸ್ಟ್ ಆಫ್ ಪೀಪಲ್ ಗೆ ಗೊತ್ತಿರಲ್ಲ ಅನ್ಕೋತೀನಿ. ಇದು ಕಾಫಿ ಬೋರ್ಡ್ ಪಕ್ಕದಲ್ಲೇ ಲೊಕೇಟ್ ಆಗಿರುವ ಬ್ರಿಟಿಷ್ ಗ್ರೇವಿ ಯಾರ್ಡ್. ಇದು ಕಾಫಿ ವರ್ಸಿನ ಓನ್ ಮಾಡ್ತಾ ಇದ್ದ ಬ್ರಿಟಿಷ್ ಮತ್ತೆ ಅವರ ಫ್ಯಾಮಿಲಿನ ಬರಿ ಮಾಡಿರೋ ಜಾಗ. ಇದು ಸುಮಾರು 250 ವರ್ಷದ ಹಳೇದಂತ ಕೇಳ್ಪಟ್ಟೆ. ಇವರು ನಮ್ಮ ಸಂಪತ್ಭರಿತ ಭಾರತವನ್ನು ದೋಚಿದ್ರು, ಹಾಗೆ ಹಲವಾರು ಭಾರತೀಯರನ್ನ ಹೊಂದಿದ್ದಾರೆ. ಫೈನಲಿ ಇವ್ರು ಏನ್ ತಗೊಂಡೋದ್ರು ನೋಡಿ, ಆರಾಮಾಗಿ ಮಲ್ಗಿದ್ದಾರೆ. ಇವತ್ತು ಅವ್ರ ಟೋಮ್ಗಳನ್ನ ಕ್ಲೀನ್ ಮಾಡೋರು ಯಾರು ಇಲ್ಲ. ಈ ಮನುಷ್ಯನ್ ಜೀವನನೇ ಇಷ್ಟು ಇರೋವರೆಗೆ ನಂದು ನಾನು ಅಂತ ಹೇಳಿನೇ ಮೆರಿತಾನೆ. ದ್ವೇಷ, ಮೋಸ, ಸ್ವಾರ್ಥ ಇಟ್ಕೊಂಡು ಬರೀ ದುಡ್ಡು ಮಾಡೋದ್ರಲ್ಲೇ ಜೀವನ ಅನ್ಕೊಂಡಿದ್ದಾರೆ. ನಿಮ್ಗೋಸ್ಕರನು ಬದುಕಿ ಈ ಮಕ್ಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ. ಸೊ ಇರೋದ್ ಒಂದ್ ಜೀವನ, ಹ್ಯಾಪಿಯಾಗಿ ಕಳೀರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಎಲೆಗಳೇ ಕೊಕ್ಕಿನಲ್ಲಿ ತಿಂಡಿಯ ಗುಟುಕು ನೀಡು ಹಕ್ಕಿಯೇ, ಸ್ವಲ್ಪ ಉಳಿಸಿ ತಿನಿಸೆಯ.